ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಿ, ಈ ಸೀರೆ ಓಕೆ. ಈಗ ಎಲ್ಲ ಸೆಲೆಕ್ಟ್ ಆಯ್ತು. ಇಷ್ಟು ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ? ಇಷ್ಟ ಆಗ್ತಾನೆ ಸೆಲೆಕ್ಟ್ ಮಾಡಿದ್ಯಾ? ಓಕೆ, ಅದೆಲ್ಲ ಸೆಲೆಕ್ಟ್ ಆಗಿರೋದು. ಓಕೆ ಸಾಧನಾ, ಅಪ್ಪು ಡ್ರೆಸ್ ಸೆಲೆಕ್ಟ್ ಮಾಡಿದ್ನೋ ಇಲ್ವೋ ನೋಡೋಣ ಬಾ. ಸೀತಾ, ನಮ್ ಕಡೆದವ್ರಿಗೆ ಕೊಡೋಕೆಲ್ಲ ಸೀರೆ ನೋಡ್ತಿರೋ ಬಂದೆ. ನೀವು ಅಳಿಯಂದ್ರಿಗೆ ಬಟ್ಟೆ ತಗೊಳಕ್ ಹೋಗ್ತಿದ್ದೀರಲ್ವಾ? ನಮ್ಮ ಯಜಮಾನ್ರಿಗೂ ಕರೆದೆ ಶಾಪಿಂಗಿಗೆ ಬನ್ನಿ ಬನ್ನಿ ಅಂತ, ಬರ್ಲೇ ಇಲ್ಲ ನೋಡಿ. ಎಲ್ಲ ಗಂಡಸರು ಹಾಗೆ, ನಮ್ಮನೆ ಗಂಡಸರು ಅಷ್ಟೇನೆ. ಅನಿ ಹಠ ಮಾಡ್ತಿದ್ದ ಅಂತ ನೆಪ ಇಟ್ಕೊಂಡು ನಾವು ಬರೋಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಹೇಗಿದ್ರು ಅಳಿಯಂದ್ರಿಗೆ ಬಟ್ಟೆ ತೆಗಿತಿದ್ದೀರಲ್ವಾ, ನಮ್ಮ ಯಜಮಾನ್ರಿಗೂ ಸೆಲೆಕ್ಟ್ ಮಾಡ್ತೀರಾ? ಯಾಕಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ನೀವು ಬಟ್ಟೆ ನಿಮ್ ಡಿಸೈನರ್ ಹತ್ರ ಹೊಲಿಸಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನನಗಿವೆಲ್ಲ ಗೊತ್ತಾಗಲ್ಲ ರೀ. ಅದು ಅಲ್ಲದೆ ಇಷ್ಟು ದೊಡ್ಡ ಅಂಗಡಿಗೆ ಬಂದಿದ್ದು ಇದೇ ಮೊದಲನೇ ಸತಿ. ಅದಕ್ಕೆ ನೀವು ಬಟ್ಟೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ, ನೀವೇ ಆರಿಸ್ಬಿಡಿ. ಅದಕ್ಕೇನಂತೆ, ಖಂಡಿತವಾಗ್ಲೂ ಮಾಡೋಣ. ಆದರೆ ಒಂದು ಸಣ್ಣ ಪ್ರಾಬ್ಲಮ್, ನನಗೆ ಈ ಗಂಡಸರ ಸ್ಟೈಲಿಂಗ್ ಎಲ್ಲ ಅಷ್ಟು ಬರಲ್ಲ. ನಮ್ಮ ಅಶೋಕ ಇದ್ದಾನಲ್ಲ, ಅವನನ್ನು ಕರ್ಕೊಂಬಂದಿರೋದೇ ಅದಕ್ಕೆ. ಅವನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಅವನಿಗೆ ಹೇಳಿ ಗಂಡನಿಗೆ ನಾನು ಸೆಲೆಕ್ಟ್ ಮಾಡ್ಬೇಕಂತ. ಸುಲೋಚನಾ ಅವರೇ, ಒಂದು ನಿಮಿಷ ಬನ್ನಿ. ಇಲ್ಲಿ ಸೀರೆ ಸೆಲೆಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ನಿಮ್ಮ ಗಂಡಂಗೆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಮನೆಗೆ ಹೊರಟ್ಬಿಡಿ. ಡ್ರೈವರ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಅಯ್ಯೋ, ಇನ್ನು ತಾಳಿ ಒಡವೆ ಎಲ್ಲ ತಗೊಳ್ಳೋದಿದೆಯಲ್ಲ, ಅದಕ್ಕೆ ಸೀತಾ ಇದ್ದಾಳಲ್ಲ, ನಾವಿದ್ದೀವಿ, ನೀವೇನಕ್ಕೆ ಬೇಕು? ಓಕೆ. ಅಯ್ಯೋ, ಸೀತಂಗೆ ಇದೆಲ್ಲ ಗೊತ್ತಾಗಲ್ಲ. ತವ್ರ ಮನೆಯವರು ಅಂತ ಒಬ್ರು ಇರ್ಬೇಕು. ನಾನು ಇರ್ತೀನಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ನೀವು ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಸಚ್ ಅ ಚೀಪ್ ಲೇಡಿ. ಇವಳಿನ ಜೊತೆ ಕತ್ಕೊಂಡು ಶಾಪಿಂಗ್ ಬೇರೆ ಅಂತೆ. ನಾನ್ಸೆನ್ಸ್. ಸೀತಾ ಯಾಕಾದ್ರೂ ಇವ್ರನ್ನ ಜೊತೆ ಕರ್ಕೊಂಡು ಮನ್ಲೋಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.